ಈ ವಿಭೂತಿ ಯೋಗದ ಸಂಕ್ಷಿಪ್ತವಾಗಿ ಸ್ವಲ್ಪ ಸಮಯದಲ್ಲಿ ಮುಗಿಸ್ತೇನೆ. ವಿಭೂತಿ ಯೋಗದಲ್ಲಿ 1ನೇ ಶ್ಲೋಕದಿಂದ 8ನೇ ಶ್ಲೋಕ ಇಂದಿನ ಅಧ್ಯಾಯದ ಮುಂದುವರೆದ ಭಾಗ. 9ನೇ ಅಧ್ಯಾಯದಿಂದ ಪೂರ್ತಿ ನಮ್ಮ ಪ್ರಕೃತಿಯನ್ನ ನಾವು ಯಾವ ರೀತಿ ಗೌರವಿಸಬೇಕು, ನಮ್ಮೊಡನೆ ನಾವು ಹುಟ್ಟಿದಾಗಿನಿಂದ ನಾವು ಹೊರಡುವ ತನಕ ನಮ್ಮೊಡನೆ ಬಾಳುವ ಪ್ರಕೃತಿಯೊಡನೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂಥದ್ದೇ ಈ ವಿಭೂತಿ ಯೋಗದ ಮಹಾತ್ಮೆ ಮತ್ತು ರಹಸ್ಯ. ಕೃಷ್ಣ ಪರಮಾತ್ಮ ಅರ್ಜುನ ಒಂದ್ ಕಡೆ ಹೇಳ್ತಿದ್ದಾನೆ, ಹಸುಗಳಲ್ಲಿ ಕಪಿಲ ಮುನಿ ನಾನು, ಎಲ್ಲ ನದಿಗಳಲ್ಲಿ ಗಂಗಾ ನದಿ ನಾನು, ಎಲ್ಲ ಪಕ್ಷಿಗಳಲ್ಲಿ ಗರುಡ ಪಕ್ಷಿ ನಾನು, ಎಲ್ಲ ಗುರುಗಳಲ್ಲಿ ಕಪಿಲ ಮುನಿ ನಾನು, ಎಲ್ಲ ಯೋಗಗಳಲ್ಲಿ ಅಷ್ಟಾಂಗ ಯೋಗ ನಾನು. ಅಂದ್ರೆ ತನ್ನ ಪರಮಾತ್ಮನ ಶಕ್ತಿಯು ತನ್ನ ಇರುವಿಕೆಯನ್ನ ಈ ಭೂಮಿ ಮೇಲೆ ಎಲ್ಲ ವಸ್ತುಗಳಲ್ಲಿ ತಾನು ಅವತರಿಸಿದ್ದೇನೆ ಅಥವಾ ನಾನು ಅದರ ಲಯಗೊಂಡಿದ್ದೇನೆ. ವಿಭೂತಿ ಅಂದ್ರೆ ಏನು? ನನ್ನ ಶಕ್ತಿಯನ್ನ ಅಥವಾ ನನ್ನ ಇರುವಿಕೆಯನ್ನ ಪ್ರಕೃತಿ ಎಲ್ಲೆಡೆಯೂ ಇದೆ, ನಾನು ಇಲ್ಲದಿರುವ ಸ್ಥಳವೇ ಇಲ್ಲ. ಆದ್ದರಿಂದ ನಾವು ಕೆಲವರು ಈ ವನವನ್ನ ಬೆಳೆಸುವಂತವ್ರು ಹೇಳ್ತಾರೆ, ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿ ಅಂತ. ಯಾತಕ್ಕಾಗಿ ಹೇಳ್ತಿದ್ದಾರೆ? ನಮ್ಮ ಉಸಿರಾಟವು ಶುದ್ಧವಾಗಿರಲಿ. ಇವತ್ತಿನ ಆಧುನಿಕ ಜೀವನದಲ್ಲಿ ಮೋಟಾರ್ ಸೈಕಲ್ಗಳು ಜಾಸ್ತಿ ಆಯಿತು, ಹೊಗೆ ಜಾಸ್ತಿ ಆಯಿತು, ನಮಗೆ ರೋಗ ಬರ್ತಿದ್ದಾವೆ. ನಮ್ಮ ಬೆಂಗಳೂರು ಸಿಟಿಗೆ ಬಂದರೆ 15 ಅಂತಸ್ತು 20 ಅಂತಸ್ತು ಬಿಲ್ಡಿಂಗ್ ಕಟ್ತಿದ್ದೀವಿ. ತೆಂಗಿನ ಮರಕ್ಕಿಂತ ಹೆಚ್ಚಿನ ಬಿಲ್ಡಿಂಗ್ ಕಟ್ತಿದ್ದೀವಿ, ಅತಿ ಎತ್ತರವಾದ ಬಿಲ್ಡಿಂಗ್ಗಳು. ನಮಗೆ ನಾವೇ ಬಂದಿಗಳಾಗ್ತಿದ್ದೀವಿ. ಈ ರೀತಿಯ ಪ್ರಕೃತಿ ನಮಗೆಲ್ಲೂ ಸಿಕ್ಕೋದಿಲ್ಲ. ಆದ್ದರಿಂದ ಇದ್ರ ಒಳಗಡೆ ಮರ್ಮ ಅರ್ಥ ಮಾಡಿಕೊಂಡ್ರೆ, ಹಳೆಯ ಸಂಪ್ರದಾಯಗಳು ಅಥವಾ ಆಚರಣೆಗಳು, ಸಂಪ್ರದಾಯ ಅನ್ನೋದಕ್ಕಿಂತ ಆಚರಣೆ ಅನ್ನೋಣ, ಎಲ್ಲ ಗುರುಗಳು ಋಷಿಮುನಿಗಳು ಒಂದೊಂದು ಮರಕ್ಕೆ ಪೂಜೆ ಮಾಡಕ್ಕೆ ಹೇಳೋರು. ಕೆಲವರು ಅರಳಿ ಮರಕ್ಕೆ, ಕೆಲವರು ಹತ್ತಿ ಮರಕ್ಕೆ, ಕೆಲವರು ಉತ್ತರಾಣಿ ಗಿಡಕ್ಕೆ, ಕೆಲವರು ಎಕ್ಕದ ಗಿಡಕ್ಕೆ, ಈ ರೀತಿ ಎಲ್ಲ ಗಿಡ ಮರಗಳಿಗೆ ಪೂಜೆ ಮಾಡೋಕೆ ಹೇಳ್ತಿದ್ರು. ಕಾರಣ ಏನಿರ್ಬೋದು? ನೀನು ಗಿಡ ಮರ ಬೆಳೆಸಿದೆ ಪೂಜೆಯ ನೆಪದಲ್ಲಿ, ಗಿಡಕ್ಕೆ ನೀರು ಹಾಕಿ ಅರಶಿನ ಹಚ್ಚಿ ಕುಂಕುಮ ಹಚ್ತೀವಿ. ಅರಶಿನ ಹಚ್ಚುವಾಗ ಏನಾಗುತ್ತೆ? ಆಂಟಿಸೆಪ್ಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಲ್ಲಿರುವಂಥ ಕ್ರಿಮಿಕೀಟಗಳು ಸಾಯ್ತವೆ, ಪ್ರಕೃತಿ ಚೆನ್ನಾಗಿರ್ತವೆ, ಗಿಡ ಮರಗಳು ಚೆನ್ನಾಗಿರ್ತವೆ. ನಮಗೆ ನಾವು ಚೆನ್ನಾಗಿ ತಿಂದು ಉಂಡು ಗಬ್ಬನ್ನ ಕೊಡ್ತೀವಿ ಪ್ರಕೃತಿಗೆ, ಅದು ಶುದ್ಧವಾದ ಆಮ್ಲಜನಕ ನಮಗೆ ಕೊಡ್ತವೆ. ಈಗ ನಾವು ಕೆಟ್ಟವರ, ಪ್ರಕೃತಿ ಕೆಟ್ಟದ್ದ? ಆದ್ರಿಂದ ಮಕ್ಕಳೇ ತುಂಬಾ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ನೀವು ದೊಡ್ಡವರಾದ್ಮೇಲೆ ಪಾನ್ ಪರಾಗ್ ಹಾಕೊಳ್ಳೋದು, ಎಲ್ಲಂದ್ರಲ್ಲಿ ಉಗಿಯೋದು, ಇಂಥ ಕೆಲಸ ಎಲ್ಲ ಮಾಡಬೇಡಿ. ನೀವು ಪರಿಸರವನ್ನ ಎಷ್ಟು ಚೆನ್ನಾಗಿ ಇಟ್ಕೋತೀರೋ ಅದು ನಿಮ್ಮ ಆರೋಗ್ಯಕ್ಕೆ ಅನುಕೂಲ. ಇದೇ ಭಗವದ್ಗೀತೆಯ ಸಾರಾಂಶ. ನೀನು ನಿನ್ನೊಡನೆ ನಿನ್ನ ಪ್ರಕೃತಿಯನ್ನು ಬೆಳೆಸು, ಪ್ರಕೃತಿಯೊಡನೆ ನೀನು ಆನಂದವಾಗಿ ಜೀವನ ಮಾಡು. ನದಿ ನೀರಿನಲ್ಲಿ ಮೊದಲು ನದಿ ನೀರು ಉಕ್ಕುವಾಗ ಎಲ್ಲ ಹೋಗಿ ಸ್ನಾನ ಮಾಡ್ತಿದ್ರು, ಗಂಗಾ ಪೂಜೆ ಅಂತ ಮಾಡ್ತಿದ್ರು. ಅರಿಶಿನ ಕುಂಕುಮ ಎಲ್ಲವನ್ನ ಬಳಸಿ ನೀರನ್ನ ಏನ್ ಮಾಡ್ತೀವಿ ನಾವು? ಹಳೆ ಸಂಪ್ರದಾಯ ಏನ್ ಹೇಳ್ತೀವಿ? ದೊಡ್ಡ ಸಂಪ್ರದಾಯ, ನದಿಗೂ ನೀರಿಗೂ ಪೂಜೆ ಮಾಡ್ತಾರೆ, ಅರಿಶಿನ ಕುಂಕುಮ ಚೆಲ್ತಾರೆ ಅಂತ. ನಿಜವಾಗ್ಲೂ ಅರಿಶಿನ ನೀರು ಬಿದ್ದಿದ ತಕ್ಷಣ ಅದ್ರಲ್ಲಿರುವಂತ ಕೆಟ್ಟ ಹುಳನ ದೂರ ಮಾಡುತ್ತೆ, ಸ್ಫಟಿಕ ಹಾಕಿದಷ್ಟು ಶುದ್ಧ ಮಾಡುತ್ತೆ ಜಲವನ್ನ. ಆಗ ನಾವೇನ್ ಮಾಡಿದ್ವಿ? ಅರಿಶಿನ ಹಾಕೋದ್ರಿಂದ ನನಗೊಬ್ಬನಿಗೆ ಅಲ್ಲದೆ ನನ್ನಿಂದಿರುವ ಜನಕ್ಕೂ ಕೂಡ ನೀರು ಶುದ್ಧ ಆಗುವಂತ ಜಲ ಸಿಗುವಂತೆ ಮಾಡಿದ್ವಿ. ಇದು ಕೆಟ್ಟದ್ದ ಒಳ್ಳೆಯದ ಅಂತ ನಮಗೆ ನಾವು ಕ್ವಶನ್ ಹಾಕೊಂಡ್ರೆ, ದೊಡ್ಡವರು ಮಾಡಿದ ಆಚರಣೆಗಳು ನಡವಳಿಕೆಗಳು ಯಾವುದೂ ತಪ್ಪಿಲ್ಲ. ನಮಗೆ ಅರ್ಥವಾಗದೆ ಬೇರೆ ಬೇರೆ ರೀತಿಯ ಕುಚೇಷ್ಟೆ ಮಾತುಗಳನ್ನ ಆಡ್ತಿದ್ದೀವಿ. ಆದ್ರಿಂದ ಗಿಡ ಮರಗಳನ್ನು ಬೆಳೆಸಿ, ಪ್ರಕೃತಿಯನ್ನು ಬೆಳೆಸಿ. ಪ್ರಕೃತಿ ಬೆಳೆಸುವುದ ಅರ್ಥ ವಿಭೂತಿ ಯೋಗದ 10ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಪೂರ್ತಿ ಶ್ಲೋಕದವರೆಗೆ ನಮ್ಮೊಡನೆ ಬಾಳಿ ಬದುಕುವ ವನಸ್ಪತಿಗಳು, ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಲತೆಗಳು, ನದಿಗಳು, ಪರ್ವತಗಳು ಎಲ್ಲವೂ ಅದರೊಡನೆ ನಾವಿರ್ತೀವಿ, ನಮ್ಮೊಡನೆ ಅದಿರ್ತವೆ ಅಂತೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕೆಟ್ಟ ಅಭ್ಯಾಸನ ದೂರ ಮಾಡಿ. ಕಾರಣ ಏನು ಅಂದ್ರೆ, ನಾವು ಕೆಡೋದಕ್ಕೆ ನಾನಾ ಅವಕಾಶಗಳಿದ್ದಾವೆ. ಒಳ್ಳೆಯದಾಗೋದಕ್ಕೆ 100 ಸಾರಿ ಕೇಳಿದ್ರು ತಲೆಯಲ್ಲಿ ಹೋಗಲ್ಲ. ಆದ್ರಿಂದ ತುಂಬಾ ಎಚ್ಚರಿಕೆಯಿಂದ ಜೀವನವನ್ನ ಮಾಡಿ ನಿಮ್ಮ ಜೀವನದ ಸುವರ್ಣ ಯುಗವನ್ನ ಆನಂದಿಸಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ಲಿ.